Hello, my dear students. I am your Dhananjay sir. All of you welcome to our LKS Navodaya and Sainik YouTube channel. ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಅದು ಸೀಕ್ರೆಟ್ ಆಫ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಏನ್ ಹೇಳ್ರಿ, ಸೀಕ್ರೆಟ್ ಆಗಿದೆ. ಏನ್ ಸರ್ ಅದು? ನೀವು ನವೋದಯ ಪಾಸ್ ಆಗ್ಬೇಕಾ? ಹಾಗಾದ್ರೆ ನಾನೊಂದು ಕೆಲಸ ಹೇಳ್ತೀನಿ, ಅದನ್ನ ಮಾಡ್ರಿ. ಅದನ್ನ ನೀವು ಮಾಡಿದ್ರೆ ನಿಮಗೆ 100% ಸಕ್ಸಸ್ ಆಗೋ ಎಲ್ಲಾ ಚಾನ್ಸಸ್ ಇದೆ. ಅದೇ ಏನು ಸರ್, ವರ್ಷ ಪೂರ್ತಿ ಓದಿರ್ತೀರಾ, ವರ್ಷ ಪೂರ್ತಿ ನನ್ನ ಕ್ಲಾಸ್ ಕೇಳಿರ್ತೀರಾ, ವರ್ಷ ಪೂರ್ತಿ ಪ್ರಾಕ್ಟೀಸ್ ಮಾಡಿರ್ತೀರಾ, ಆದ್ರೂ ಕೂಡ ಒಂದೇ ಒಂದು ಮಿಸ್ಟೇಕ್ ಆಗೋ ಎಲ್ಲಾ ಚಾನ್ಸಸ್ ಇರುತ್ತೆ. ಎಲ್ಲಿ ಸರ್? ಎಕ್ಸಾಮ್ ಅಲ್ಲಿ ಸರ್. ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ವರ್ಷ ಪೂರ್ತಿ ಓದಿರ್ತೀವಿ, ಆದ್ರೆ ಅದನ್ನ ಎಕ್ಸಾಮ್ ಅಲ್ಲಿ ಹೇಗೆ ಅಟೆಂಡ್ ಮಾಡೋದು, ಎಕ್ಸಾಮ್ನ ಹೇಗೆ ಬರೆಯೋದು, ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಪುಟ. ಯಾಕಂದ್ರೆ ಕೋಚಿಂಗ್ ಸೆಂಟರ್ಗಳಲ್ಲಾಗಿರ್ಲಿ, ಮನೆಯಲ್ಲಾಗಿರ್ಲಿ, ಅಥವಾ ಎಲ್ಲೇ ಆಗಿರ್ಲಿ, ನೀವು ಶಾಲೆಗಳಲ್ಲಾಗಿರ್ಲಿ, ಎಕ್ಸಾಮ್ ಬರೆಯೋದೇ ಬೇರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಎಕ್ಸಾಮ್ ಸೆಂಟ್ರಲ್ಲಿ ಬರೆಯೋದೇ ಬೇರೆ. ನೀವು ವರ್ಷ ಪೂರ್ತಿ ಏನೇ ಓದಿದೀವಿ ಸರ್, ನಾವು ಬಹಳ ಚೆನ್ನಾಗಿ ಓದಿದ್ದೀನಿ, ಈ ಸರಿ ಪಕ್ಕ ನಾನು ಮಾಡೇ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದ್ರು ಕೂಡ ಒಳಗೆ ಹೋಗ್ಬಿಟ್ಟು ಎಕ್ಸಾಮ್ ಹಾಲಲ್ಲಿ ಎಷ್ಟೋ ಜನ ಮಿಸ್ಟೇಕ್ಗಳು ಮಾಡಿರುವಂತ ತುಂಬಾನೇ ಉದಾಹರಣೆಗಳಿದೆ. ಆ ಮಿಸ್ಟೇಕ್ ನೀವು ಮಾಡಬಾರ್ದು. ಅದಕ್ಕೊಂದು ಸೀಕ್ರೆಟ್ ಇದೆ. ಏನ್ ಗೊತ್ತಾ ಅದು? ಆ ಸೀಕ್ರೆಟ್ ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್, RMS. ಏನ್ ಸರ್ RMS? ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್. ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗಳಿಗೆ ಅರ್ಜಿ ಕರೆದಿದ್ದಾರೆ ಸರ್. ಅದಕ್ಕೂ ನವೋದಯಕ್ಕೂ ಏನ್ ಸರ್ ಸಂಬಂಧ? ಬಹಳ ಚಂದ ಇದೆ. ಇದಕ್ಕೆ ಹೇಳಿದ್ ನಾನು, ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೂ ನವೋದಯಕ್ಕೂ ಏನ್ ಸರ್ ಸಂಬಂಧ? ಅದು ಮಿಲಿಟರಿ ಶಾಲೆ, ಇದು ನವೋದಯ ಶಾಲೆ ಸರ್. ಎಸ್, ಆದ್ರೆ ಯಾವಾಗ್ಲೂ ನೋಡಿ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲಿಂದು ಎಕ್ಸಾಮು ನವೋದಯ ಎಕ್ಸಾಮ್ಗಿಂತ ಮುಂಚೆನೇ ಆಗತ್ತೆ ಅಲ್ವಾ? ಹಾಗಾದ್ರೆ ನವೋದಯ ಎಕ್ಸಾಮ್ ಜನವರಿ 18ಕ್ಕಿದೆ. ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ RMS ಎಕ್ಸಾಮು ಯಾವಾಗಿರುತ್ತೆ ಸರ್? ಇದು ಅಂದ್ರೆ ಡಿಸೆಂಬರ್ ಕೊನೆಯ ವಾರದೊಳಗೆ ಇರುತ್ತೆ. ಹಾಗಾದ್ರೆ ನವೋದಯಕ್ಕಿಂತ ಮುಂಚೆನೆ ಬರುತ್ತೆ. ಯಾಕೆ ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬೇಕು, ಎಕ್ಸಾಮ್ ನೀವು ಬರೀಲೇಬೇಕು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಸೈನಿಕ ಶಾಲೆಗೆ ನಾನು ಹೋಗಲ್ಲ ಸರ್, ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ನನ್ನ ಮಕ್ಕಳನ್ನ ಕಳಿಸಲ್ಲ, ಬೇಡ, ನೀವು ಕಳಿಸ್ರಿ ಅಂತ ಹೇಳಲ್ಲ. ಬಟ್ ನವೋದಯ ಕಳಿಸ್ತೀವಂತ ಆಸೆ ಇದೆ ಅಲ್ವಾ, ನವೋದಯ ಪಾಸ್ ಮಾಡಿಸ್ಬೇಕು ಅಂತ ಆಸೆ ಇದೆ ಅಲ್ವಾ? ಹಾಗಾದ್ರೆ ನೀವೇನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡ್ಬೇಕು? RMS ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ಸ್ಬೇಕು. ಯಾಕೆ ಎಕ್ಸಾಮ್ ಬರ್ಸ್ಬೇಕು ಅಂದ್ರೆ, ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡಾಗ ಆ ಮಗುಗೆ ಆಗೋ ಭಯ, ಕನ್ಫ್ಯೂಸ್, ಟೈಮಿಂಗ್ಸ್ ಮೇಂಟೆನೆನ್ಸ್, ಆ ಎನ್ವಿರಾನ್ಮೆಂಟ್, ಎಕ್ಸಾಮ್ ಹಾಲ್ ಹೇಗಿರುತ್ತೆ? ಕೀಪ್ ಸೈಲೆನ್ಸ್ ಇರುತ್ತೆ. ಆ ಭಯ, ಅಲ್ಲಿಂದ ಆ ಕಡೆಯಿಂದ ಈ ಕಡೆ ರೂಮ್ ಸೂಪರ್ವೈಸರ್ ಓಡಾಡ್ತಿರ್ತಾರೆ. ಬೆಲ್ ಹೊಡೆದಾಗ ಬರಿಬೇಕು, ಬೆಲ್ ಹೊಡೆದಾಗ ನಿಲ್ಲಿಸ್ಬೇಕು. ಕ್ವಶನ್ ಪೇಪರು, OMR ಶೀಟು, ಯಾವುದೋ ಕ್ವಶನ್ಗೆ ಯಾವುದೋ OMR ಶೀಟು, ಕ್ವಶನ್ ನೋಡ್ಬೇಕು, ಆನ್ಸರ್ ಟಿಕ್ ಮಾಡಬೇಕು, ಬರಿಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಗಳು. ಅಲ್ಲಿ ಆ ಎಕ್ಸಾಮ್ ಹಾಲಲ್ಲಿ ನೀವು RMS ಎಕ್ಸಾಮ್ ಹಾಲಲ್ಲಿ ಏನೂ ಮಿಸ್ಟೇಕ್ ಮಾಡಲಿಲ್ಲ ನೀವು ಅಂದ್ರೆ 100% ನವೋದಯದಲ್ಲೂ ಏನೂ ಮಿಸ್ಟೇಕ್ ಮಾಡಲ್ಲ. RMS ಎಕ್ಸಾಮ್ ಅಲ್ಲಿ ನೀವೇನಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರಿ ಸರ್, ನಾವು OMR ಶೀಟ್ ಹಾಕೋದನ್ನ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ ಸರ್ ನಾನು. OMR ಶೀಟ್ ಅಂದ್ರೆ ಗೊತ್ತಿದೆ ಅಲ್ವಾ ಎಲ್ರೂ ಕೂಡ? ನಾವೆಲ್ಲ ಯಾವಾಗ ಬರ್ದಿದ್ವಿ OMR ಶೀಟ್ ಅಂದ್ರೆ, PUC ಆಗಿ ಡಿಗ್ರಿ ಮೇಲೆ ಯಾವ್ದಾರು ಎಕ್ಸಾಮ್ ಬರೀಬೇಕು ಅಂದ್ರೆ, ಪೊಲೀಸ್ ಎಕ್ಸಾಮು, ಡಾಕ್ಟರ್ ಎಕ್ಸಾಮು, ಟೀಚರ್ ಎಕ್ಸಾಮು, ನೀಟು, KCET ಬರೀಬೇಕಾದ್ರೆ ನಾವು OMR ಶೀಟ್ ಮೇಲೆ ಆಪ್ಷನ್ A, ಆಪ್ಷನ್ B, ಆಪ್ಷನ್ C, ಆಪ್ಷನ್ D, 1ನೇ ಕ್ವಶನ್ ಅಂದ್ರೆ ಈ ತರ ನಾವು ಆದ್ರೆ ಈಗ ನೀವು 5ನೇ ಕ್ಲಾಸಿಗೆ ಬರೀತಿದ್ದೀರಾ. ಹಾಗಾದ್ರೆ ಕೆಲವೊಂದು ಕನ್ಫ್ಯೂಷನ್ಗಳು ಇರ್ತವೆ. ಅದಕ್ಕೋಸ್ಕರ ನೀವೇನ್ ಮಾಡ್ರಿ, RMS ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ. ಆ ಎಕ್ಸಾಮ್ ಹಾಲಲ್ಲಿ ನೀವು ಏನು ಮಿಸ್ಟೇಕ್ ಮಾಡಿಲ್ಲ ಅಂದ್ರೆ 100% ಇಲ್ಲೂ ಒಂದು ಮಿಸ್ಟೇಕ್ ಮಾಡಲ್ಲ ನೀವು. ಅಲ್ಲೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ 100% ಇಲ್ಲಿ ಮಿಸ್ಟೇಕ್ ಮಾಡೋದೇ ಇಲ್ಲ ನೀವು. ಯಾಕಂದ್ರೆ ಆ ಭಯ ಇರುತ್ತೆ ನಿಮಗೆ. ಅಲ್ಲಿ ನಿಮಗೆ ಗೊತ್ತಿರುತ್ತೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಲ್ವಾ? ಅದೇ ಉದ್ದೇಶಕ್ಕೋಸ್ಕರ ನೀವು ಮೊದಲು ಓಡೋಗಿ ಏನ್ ಮಾಡ್ಬೇಕು, ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ RMS ಅಪ್ಲಿಕೇಶನ್ ಹಾಕಿ. ಮೊಬೈಲಲ್ಲಿ ಯಾರು ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಫೋಟೋ, ಸಿಗ್ನೇಚರ್ ಎಲ್ಲ ಸ್ಕ್ಯಾನ್ ಮಾಡೋದಿರುತ್ತಲ್ವಾ. ಹಾಗಾಗಿ ಮತ್ತೆ ಜೊತೆಗೆ ನವೋದಯ ಅಪ್ಲಿಕೇಶನ್ ಇನ್ನೂ ಯಾರೆಲ್ಲ ಹಾಕಿಲ್ಲ, ದಯವಿಟ್ಟು ಬೇಗ ಹಾಕ್ರಪ್ಪ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಸರ್, ಹಾಗಾದ್ರೆ RMS ಅಪ್ಲಿಕೇಶನ್ ಯಾವಾಗ ಬಿಟ್ಟಿದ್ದಾರೆ ಸರ್, ನಾವು ಬರೀಬಹುದಾ ಸರ್? ಎಸ್, ಬಿಟ್ಟಿದ್ದಾರೆ. ಯಾವಾಗ ಅಂದ್ರೆ ನೋಡಿ, 21/8/2024, 21ನೇ ತಾರೀಕು 8ನೇ ತಿಂಗಳು, ಆಗಸ್ಟ್, ಇದೇ ತಿಂಗಳಲ್ವಾ, 24ನೇ ತಾರೀಕು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಮುಕ್ತಾಯ ಸರ್, ಅಪ್ಲಿಕೇಶನ್ ಹಾಕೋ ಡೇಟ್, ಲಾಸ್ಟ್ ಡೇಟ್ ಯಾವಾಗ ಸರ್? ನಾವು ಫಸ್ಟ್ ಕೇಳೋದೆ ಸರ್ ಲಾಸ್ಟ್ ಡೇಟು.
ಬಿಟ್ಟಿದ್ದಾರೆ ಅಂದ ತಕ್ಷಣ ನಾವು ಓಡೋಗ ಅಪ್ಲಿಕೇಶನ್ ಹಾಕಲ್ಲ. ಸರ್ ಲಾಸ್ಟ್ ಡೇಟ್ ಯಾವಾಗಿದೆ, ಹಾಕನಂತ ತಡೀರಿ, ಲಾಸ್ಟಿಗೆ ಹಾಕಕ್ಕೆ ಹೋಗ್ತೀರಾ, ಸರ್ವರ್ ಬಿಜಿ. ಅಯ್ಯಯ್ಯಪ್ಪ, ಆಮೇಲೆ ರಾತ್ರಿ 10 ಗಂಟೆ 11 ಗಂಟೆ ಬೆಳಿಗ್ಗೆ 5 ಗಂಟೆ ಬೇಡ ಫಜಿತಿ, ಅವಾಗ ಎದ್ದೆದ್ದು ಹೋಗಿ ಅಪ್ಲಿಕೇಶನ್ ಹಾಕ್ತಿರ್ತೀರ. ಓಕೆನಾ, ಇರ್ಲಿ, ತೊಂದರೆ ಇಲ್ಲ. ಹಾಗಾದ್ರೆ ಒಟ್ಟು ಯಾವಾಗಾರು ಹಾಕ್ರಪ್ಪ, ಒಟ್ಟು ಅಪ್ಲಿಕೇಶನ್ ಹಾಕಿರ್ರಿ. 19/9/2024 ಅಂದ್ರೆ ಮುಂದಿನ ತಿಂಗಳು ಸೆಪ್ಟೆಂಬರ್ 19ನೇ ತಾರೀಕು ಕ್ಲೋಸ್. ಸೆಪ್ಟೆಂಬರ್ 16ನೇ ತಾರೀಕು ಅನ್ಸತ್ತಲ್ವಾ ನವೋದಯ ಕ್ಲೋಸ್ ಆಗೋದು. ಇದು 19ನೇ ತಾರೀಕಿಗೆ ಈ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಹಾಗಾದ್ರೆ ಬೇಗ ಹೋಗಿ ಯಾರು ಹಾಕ್ಬೋದು ಸರ್? 5ನೇ ತರಗತಿಯವರು ಹಾಕ್ಬೋದು ಸರ್. ಆದ್ರೆ ವಯಸ್ಸು ಎಷ್ಟಿರ್ಬೇಕು ಸರ್? ನೋಡಿ, ವಯಸ್ಸು 1 ಏಪ್ರಿಲ್ 2013ಕ್ಕಿಂತ, ಸರ್ ನಾನು 1ನೇ ತಾರೀಕಿಗೆ ಹುಟ್ಟಿದ್ದೀನಿ 2013ಕ್ಕೆ ಅಂದ್ರೆ ನಾವೇನ್ ಮಾಡ್ಬೇಕು? 1ನೇ ತಾರೀಕಿಗೆ ಹುಟ್ಟಿದೀವಿ ಅಂದ್ರೆ ನಾವು ಅಪ್ಲಿಕೇಶನ್ ಹಾಕ್ಬೋದು. ಓಕೆನಾ. ನೆಕ್ಸ್ಟ್ 31 ಮಾರ್ಚ್ 2015. ಓಕೆನಾ, 31 ಮಾರ್ಚ್ 2015 ಒಳಗೆ 1 ಏಪ್ರಿಲ್ 2013ರಿಂದ 31 ಮಾರ್ಚ್ 2015 ಒಳಗೆ ಅಥವಾ ಇದೇ ದಿನಾಂಕದಿಂದ ನೀವು ಇದೇ ದಿನಾಂಕದ ಅದೇ ಡೇಟಿಗೆ ಹುಟ್ಟಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸರ್ ನಾನು 31 ಮಾರ್ಚ್ 2015ಕ್ಕೆ ಹುಟ್ಟಿನಿ, ಹಾಕ್ಬೋದು. ಓಕೆನಾ. ಇದು ನಿಮ್ಮ ವಯಸ್ಸಿಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮತ್ತೆ ಇನ್ನೊಂದು ವಿಷಯ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅದು ಫ್ರೀ ಇರುತ್ತೆ, ಅದ್ರ ಮೇಲೆ ಅದಕ್ಕೇನು ದುಡ್ಡಿರಲ್ಲ. ಸಬ್ಸ್ಕ್ರೈಬ್ ಮಾಡ್ರಿ, ಪಕ್ಕದಲ್ಲಿ ಇರುತ್ತಲ್ವ ಬೆಲ್ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ಬೇಕು ಅಂದ್ರೆ ತಕ್ಷಣ ನಿಮಗೆ ಏನ್ ಮಾಡುತ್ತೆ? ನೋಟಿಫಿಕೇಶನ್ ಕಳಿಸುತ್ತೆ. ಏನಂತ ನೋಟಿಫಿಕೇಶನ್ ಕಳಿಸುತ್ತೆ ಹೇಳ್ರಿ? ಧನಂಜಯ್ ಸರ್ ಕ್ಲಾಸ್ ತಗೊಂಡಿದ್ದಾರೆ, ಕ್ಲಾಸ್ ಏನೋ ಒಂದು ವಿಡಿಯೋ ಹಾಕಿದ್ದಾರೆ ನೋಡಿ, ಒಂದು ಇಂಪಾರ್ಟೆಂಟ್ ವಿಡಿಯೋಸ್ನ ಕಳಿಸಿರ್ತೀನಿ. ಯಾಕಂದ್ರೆ ಈಗ ಅಪ್ಲಿಕೇಶನ್ ಹಾಕ್ತಿದೀವಿ ಅಂದ್ರೆ ನೆಕ್ಸ್ಟ್ ಸಿಲೆಬಸ್ ಕಾಪಿ, ಎಕ್ಸಾಮ್ ಪ್ಯಾಟರ್ನು, ನೆಕ್ಸ್ಟ್ RTE ಯಾವಾಗ ಬಿಡ್ತಾರೆ, ಎಕ್ಸಾಮ್ ಬಗ್ಗೆ ಮಾಹಿತಿಗಳು, ಏನಾರ ಬದಲಾವಣೆಗಳು, ಸಿಲೆಬಸ್ ಅಲ್ಲಿ ಏನಾರ ಬದಲಾವಣೆಗಳು, ಈ ತರ ತುಂಬಾ ಬರ್ತಾವೆ. ಓಕೆನಾ. ಅವೆಲ್ಲದೂ ಕೂಡ ಇನ್ನು ಮುಂದೆ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತವೆ. ಇನ್ನೊಂದು ಮಾಹಿತಿ ನಿಮಗೆ, ನನ್ನ ಸರ್ ಈಗ ಜಾಸ್ತಿ ನೀವು ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ಗಳು ಹಾಕ್ತಿಲ್ಲ ಅಂತ ತುಂಬಾ ಪೇರೆಂಟ್ಸ್ಗಳ ಮನವಿ ಇದೆ, ರಿಕ್ವೆಸ್ಟ್ ಇದೆ. ಅಂದ್ರೆ ಯಾರಿಗೆಲ್ಲ ಕಂಟಿನ್ಯೂಸ್ ಕ್ಲಾಸಸ್ಗಳು ಬೇಕಾಗತ್ತೆ ಅವ್ರು ದಯವಿಟ್ಟು ಒಂಚೂರು ಸಂಪರ್ಕಿಸಿ. ನನ್ನ ನಂಬರ್ 9741183187. ಏನಪ್ಪ ಇಲ್ಲಿ ಅಂದ್ರೆ ಆನ್ಲೈನ್ ಕ್ಲಾಸಸ್ಗಳು, ಡೈಲಿ ಕ್ಲಾಸಸ್ಗಳು, ಆನ್ಲೈನ್ ಕ್ಲಾಸ್ ನಡೀತಾ ಇದ್ದಾವೆ. ನೀವು ಕಂಟಿನ್ಯೂಸ್ ಆಗಿ ಸಿಲೆಬಸ್ ವೈಸು ಕ್ಲಾಸ್ ಬೇಕು ಸರ್, ವೀಕ್ಲಿ ಟೆಸ್ಟ್ ಬೇಕು, ಮಂತ್ಲಿ ಟೆಸ್ಟ್ ಬೇಕು, ಲಾಸ್ಟ್ ಮಂತ್ 35 ಎಕ್ಸಾಮ್ ಟೆಸ್ಟ್ ಬೇಕು ನಮಗೆ ಅಂತ ಇದ್ರೆ ಅವ್ರು ದಯವಿಟ್ಟು ನನ್ನ ಈ ನಂಬರ್ಗೆ ವಾಟ್ಸಪ್ ಮಾಡಿ ಸರ್, ಇಲ್ಲ ಕಾಲ್ ಮಾಡಿ. ನಾನು ಫ್ರೀ ಇದ್ರೆ ರಿಸೀವ್ ಮಾಡ್ತೀನಿ, ರಿಸೀವ್ ಮಾಡಲಿಲ್ಲ ಅಂದ್ರೆ ವಾಟ್ಸಪ್ಪಲ್ಲಿ ಹಾಕ್ರಿ. ಆನ್ಲೈನ್ ಕ್ಲಾಸಸ್ ಬಗ್ಗೆ ಮಾಹಿತಿ ಬೇಕಾಗಿತ್ತು ಸರ್ ಅಂತ. ನಿಮಗೆ ಯಾವುದೇ ರೀತಿಯ ಮಾಹಿತಿ ಇದ್ರೂ ನಾನು ಕೊಡ್ತೀನಿ. ಓಕೆನಾ. ಒಂದು ದಿನ ಲೇಟ್ ಆಗ್ಬೋದು ಅಷ್ಟೇ, ಇನ್ನೇನಾಗಲ್ಲ, ಮಾಹಿತಿ ಕೊಡ್ತೀನಿ. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಮಾಹಿತಿ ನಿಮಗೆ, ನೀವು ಬೇರೆ ಕೋಚಿಂಗ್ ಸೆಂಟರ್ಗಳಿಗೆ ಕಲಿಯಕ್ಕೆ ಹೋಗ್ತಿದ್ದೀರಾ ಅನ್ಕೊಳ್ರಿ. ಈಗ ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಬೇರೆ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಅಲ್ಲಿ ನಿಮ್ಮ ಊರಲ್ಲೇ ಹತ್ತದ್ರಲ್ಲಿ ಎಲ್ಲೋ ಒಂದ್ ಕಡೆ ಮಾಡ್ತಿರ್ತಾರೆ ಸರ್. ಅವಾಗ ನಾವೇನ್ ಮಾಡ್ಬೇಕು ಸರ್? ಆ ಥರ ಹೋಗ್ತಿರ್ತಾರಲ್ಲ, ಬಹಳ ಒಳ್ಳೇದದು, ಹೋಗ್ರಿ, ತೊಂದರೆ ಇಲ್ಲ. ಬಟ್ ಅದ್ರ ಜೊತೆಗೆ ಇನ್ನೂ 1 ಗಂಟೆ, ಡೈಲಿ 1 ಗಂಟೆ ಆನ್ಲೈನ್ ಕ್ಲಾಸ್ ತಗೊಳ್ರಿ. ಏನಾಗತ್ತೆ ಅವಾಗ ನಿಮಗೆ ಇನ್ನೂ ಗ್ರಿಪ್ ಸಿಗತ್ತೆ. ನನ್ನ ಐಡಿಯಾಸ್ಗಳು, ನನ್ನ ಮೆಥಡ್ಸ್ಗಳು, ನನ್ನ ಟ್ರಿಕ್ಸ್ಗಳು ಜೊತೆಗೆ ನೀವು ಅಲ್ಲೂ ಕಲಿತಿರ್ತೀರಲ್ವಾ, ಸಕ್ಸಸ್ ಆಗ್ರಿ. ನನಗೆ ಬೇಕಾಗಿರೋದಷ್ಟೇ. ಏನ್ ಹೇಳ್ರಿ? ಬೇಕಾಗಿರೋದೇನೋ ನೀವು ಸೆಲೆಕ್ಟ್ ಆಗ್ಬೇಕು, ನಿಮ್ಮ ಲೈಫ್ ಚೆನ್ನಾಗಿರ್ಬೇಕು. ಒಂದು ಅವಕಾಶ ಇದೆ ಅಂದ್ರೆ ಅದನ್ನ ನೀವು ಬಳಸ್ಕೋಬೇಕಾ. ನೀವು ಬಳಸ್ಕೊಳ್ಳಿಲ್ಲ ಅಂದ್ರೆ ಇನ್ನೊಬ್ಬ ಬಳಸ್ಕೊಂತಾನೆ ಅಷ್ಟೇ. ಯಾರು ಓದ್ಬೇಕಂತ ಆಸಕ್ತಿ ಇರುತ್ತೋ ಅವ್ರು ಬಳಸ್ಕೊಂತಾರೆ, ಟೆನ್ಷನ್ ಯಾಕೆ? ಓಕೆ, ನೋ ಪ್ರಾಬ್ಲಮ್. ಹಾಗಾದ್ರೆ ಬರ್ರಿ, ಜಾಸ್ತಿ ಟೈಮ್ ಹಿಡಿಯೋದು ಬೇಡ. ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ನವೋದಯ ಪಾಸ್ ಆಗಲು RMS ಅಪ್ಲಿಕೇಶನ್ ಹಾಕಿ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಇವತ್ತಿನ ಕಾನ್ಸೆಪ್ಟೇ ಇದು. ನವೋದಯ ಪಾಸ್ ಆಗಬೇಕಂದ್ರೆ RMS ಅಪ್ಲಿಕೇಶನ್ ಹಾಕಿ. ಯಾಕೆಂದ್ರೆ ಎಕ್ಸಾಮ್ ಹಾಲಲ್ಲಿ ಆಗ್ಬೇಕಾಗಿರೋ ಮಿಸ್ಟೇಕ್ಗಳು ಆಗೋದನ್ನ ತಡೆಯುತ್ತೆ ಈ ನಮ್ಮ RMS ಎಕ್ಸಾಮ್. ಇನ್ನು ಯಾರೆಲ್ಲ ಸರ್ ನಾವು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಸೆಲೆಕ್ಟ್ ಆಗಿ ನಾನು RMS ಅಲ್ಲೇ ಓದ್ಬೇಕು ಅಂತ ಆಸೆ ಇದ್ದಾರೆ, ದಯವಿಟ್ಟು ಹಾಕಿ ಅಪ್ಲಿಕೇಶನ್ನ. ಓಕೆನಾ. ಸೈನಿಕ್ ಶಾಲೆಗೆ ಕಂಪೇರ್ ಮಾಡಿದ್ರೆ RMS ಅಲ್ಲಿ ತುಂಬಾ ಫೀಸ್ ಕಡಿಮೆ ಇರುತ್ತೆ. ಮತ್ತೆ ಸೈನಿಕ್ ಶಾಲೆ ಕಂಪೇರ್ ಮಾಡಿದ್ರೆ RMS ಅಲ್ಲಿ ಸೈನಿಕ್ ಮಕ್ಕಳಿಗೆ ಅಂದ್ರೆ ಇಂಡಿಯನ್ ಸಿವಿಲಿಯನ್ಸ್ಗೂ ಈ ಮಿಲಿಟರಿಯಲ್ಲಿ ಇರ್ತಾರಲ್ವ ಉನ್ನತ ಹುದ್ದೆಯಲ್ಲಿ ಇರುವ ಅಧಿಕಾರಿಗಳು ಅಥವಾ ಫಾರ್ ಎಕ್ಸಾಂಪಲ್ ಮಿಲಿಟರಿಯಲ್ಲಿ ನಿಧಾನರಾಗಿರುವಂತ ಅವರ ಮಕ್ಕಳಿಗೆ
ಮತ್ತೆ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸ್ತಿರುವಂತ ಅವ್ರ ಮಕ್ಕಳಿಗೆ ಇದ್ರಲ್ಲಿ ಜಾಸ್ತಿ ಅವಕಾಶ ಇರುತ್ತೆ RMS ಅಲ್ಲಿ. ಮತ್ತೆ ಫೀಸ್ ಸ್ಟ್ರಕ್ಚರ್ ತುಂಬಾ ಕಡಿಮೆ ಇರುತ್ತೆ, ಅದರಲ್ಲೂ SC ST ಅವರಿಗೆ ತುಂಬಾ ಕಡಿಮೆ ಇರುತ್ತೆ. ಫೀಸ್ ಸ್ಟ್ರಕ್ಚರ್ಸ್ ಬಗ್ಗೆ ಇನ್ನೊಂದ್ಸಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಇದರಲ್ಲೇ ಹಾಕಿದ್ರೆ ತುಂಬಾ ದೊಡ್ಡ ವಿಡಿಯೋ ಆಗ್ಬಿಡುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಫಸ್ಟ್ ಅಪ್ಲಿಕೇಶನ್ ಹಾಕಿ, ಅಪ್ಲಿಕೇಶನ್ಗೆ ದುಡ್ಡು ಇರಲ್ಲ, ಹಾಕೋದಿಕ್ಕೆ 100 ರೂಪಾಯಿ ಕಂಪ್ಯೂಟರ್ ಸೆಂಟರ್ ಕೇಳ್ಬಹುದು. ಅದನ್ ಬಿಟ್ರೆ ಇನ್ನೇನು ಖರ್ಚಾಗಲ್ಲ. ಒಂದ್ಸಲ ಹೋಗಿ ಎಕ್ಸಾಮ್ ಬರೀರಿ, ಎಕ್ಸಾಮ್ ಬರೆದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಆ ಐಡಿಯಾ ಇದ್ರೆ 100% ನವೋದಯಕ್ಕೆ ಹೆಲ್ಪ್ ಆಗುತ್ತೆ. ನೀವು ನವೋದಯ ಸೆಲೆಕ್ಟ್ ಆಗ್ಬೇಕಂದ್ರೆ RMS ಎಕ್ಸಾಮ್ನ ಖಂಡಿತ ಅಟೆಂಡ್ ಮಾಡಿ, ಯಾರು ಕೂಡ ಮಿಸ್ ಮಾಡಿ. ಎಸ್ಪೆಷಲಿ ಬೆಂಗಳೂರಲ್ಲಿ ಎಕ್ಸಾಮ್ ನಡೆಯೋದ್ರಿಂದ ಬೆಂಗಳೂರು ವಿದ್ಯಾರ್ಥಿಗಳು ಎಲ್ಲರೂ ಬರೀಬಹುದು, ಅಟೆಂಡ್ ಮಾಡಿ. ಬೇರೆ ಬೇರೆ ಡಿಸ್ಟಿಕ್ ಅವರು ಬರೀಬಾರ್ದ ಸರ್, 100% ಬರೀರಪ್ಪ. ಒಂದ್ ದಿನ ಹೋಗಿ RMS ಎಕ್ಸಾಮ್ ಬರೆದ್ರೆ ನಿಮಗೊಂದು ಐಡಿಯಾ ಬರುತ್ತೆ. RMS ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಸ್ಗಳು ಬರ್ತವೆ, ಮತ್ತೊಂದು ನಾಲೆಡ್ಜ್ ಬೆಳೆಯುತ್ತೆ, ಯಾವ್ಯಾವ ತರ ಕ್ವಶನ್ ಬರ್ತವೆ, ಹೆಂಗ್ ಅಟೆಂಡ್ ಮಾಡೋದು, ಎಕ್ಸಾಮ್ ಹಾಲ್ ಅಂದ್ರೆ ಹೇಗಿರುತ್ತೆ, ಎಕ್ಸಾಮ್ ಟೈಮಿಂಗ್ಸ್ ಹೆಂಗ್ ಮೇಂಟೈನ್ ಮಾಡೋದು, OMR ಶೀಟ್ ಹೇಗೆ ತುಂಬೋದು, ಏನಾದ್ರು ಮಿಸ್ಟೇಕ್ಗಳಾಗ್ತಾವ ಅದನ್ನ ಸರಿಪಡಿಸ್ಕೊಳೋದಕ್ಕೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಎಕ್ಸಾಮ್ ಹಾಲಲ್ಲಿ ಸಿಗತ್ತೆ. ಅದ್ರ ಹೊರಗಡೆ ನಾವು ಎಷ್ಟೇ ಎಕ್ಸಾಮ್ ಮಾಡಿದ್ರು ಕೋಚಿಂಗ್ ಸೆಂಟ್ರಲ್ ಕೂಡ ದೂರ ದೂರ ಕೂರಿಸಿ ಟೈಮ್ ಮೇಂಟೈನ್ ಮಾಡಿ ಏನೇ ಮಾಡಿದ್ರು ಒಂದು ಭಯ ಅನ್ನೋದೇನು, ಎಕ್ಸಾಮ್ ಅನ್ನೋ ಒಂದು ಭಯ ಇದೆಯಲ್ಲ, ಅಲ್ಲಿ ಸಿಗೋ ಭಯನೇ ಬೇರೆ, ಅದು ಇಲ್ಲಿ ಸಿಗಲ್ಲ. ಕೋಚಿಂಗ್ ಸೆಂಟ್ರಲ್ಲೂ ಸಿಗಲ್ಲ, ನೀವು ಮನೇಲಿ ಕೂತ್ಕೊಂಡು ಬರೆದ್ರು ಸಿಗಲ್ಲ. ದಾಟ್ಸ್ ವೈ ಯು ಮಸ್ಟ್ ಅಪ್ಲೈ. ನಾನು ಹೇಳೋದೊಂದೇ, ನೀವು ದಯವಿಟ್ಟು ಹೋಗಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀಬೇಕು, ನನ್ನ ಪ್ರೀತಿಯ ಎಲ್ಲ ನವೋದಯ ಸ್ಟೂಡೆಂಟ್ಸ್ಗಳು. ಓಕೆನಾ? ಎಲ್ರು ಬರೀರಿ, ಒಳ್ಳೇದಾಗ್ಲಿ ಎಲ್ರಿಗೂ. ಆಲ್ ದ ಬೆಸ್ಟ್.